ಹಲಸಿನ ಹಣ್ಣು ಪಾಯಸ ಮಾಡೋದಕ್ಕೆ 15ರಿಂದ 20 ಹಲಸಿನ ಹಣ್ಣು ಬೇಕಾಗುತ್ತೆ. ಅಕ್ಕಿ 1 ಚಮಚ ತೊಗೊಂಡಿದ್ದೀನಿ. ಗಸಗಸೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಬೆಲ್ಲ ಒಂದು ದೊಡ್ಡ ಹಚ್ಚಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕೋಕ್ಕೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣ ಊರಿನಲ್ಲೇ ಈ ಥರ ಹುರ್ಕೋಬೇಕು. ನೋಡಿ, ಈ ರೀತಿ ಸಣ್ಣ ಊರಿನಲ್ಲಿ ಈ ಥರ ಹರಳು ಥರ ಆಗಬೇಕಿದು. ನೋಡಿ, ಈ ಥರ ಅಕ್ಕಿನ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ಗೆ ಗಸಗಸೆ ಹಾಕಿ ಸಣ್ಣ ಊರಿನಲ್ಲೇ ಸ್ವಲ್ಪ ಲೈಟಾಗಿ ಉರಿಬೇಕು. ಚಿಟಪಟ ಅಂದರೆ ಸಾಕು. ನೋಡಿ, ಕಾಯಿ ತುರಿ, ಅಕ್ಕಿ, ಗಸಗಸೆ, ಇದಕ್ಕೆ ಏಲಕ್ಕಿ, ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಒಂದು ಪಾತ್ರೆಗೆ 1 ಹಚ್ಚ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಣ. ಈಗ ಇನ್ನೊಂದು ಪಾತ್ರೆಗೆ ಕಾಯಿ, ಗಸಗಸೆ, ಏಲಕ್ಕಿ, ಅಕ್ಕಿನ ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದೇ ಜಾರಲ್ಲಿ ಹಣ್ಣನ್ನು ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇದೇ ಪಾತ್ರೆಗೆ ಇವಾಗ ಹಲಸಿನ ಹಣ್ಣಿಂದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ನೋಡಿ, ಈಗ ಬೆಲ್ಲ ಕರಗಿರೋ ನೀರನ್ನ ಹಾಕೊಳ್ಳೋಣ. ನೋಡಿ, ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಕುದಿ ಬರ್ತಾ ಇದೆ. ನೋಡಿ, ಈ ರೆಸಿಪಿನ ನೀವು ಟ್ರೈ ಮಾಡಿ. ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ. ಕಾಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಬೆಲ್ಲ ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ. ನೋಡಿ, ತಿಕ್ನೆಸ್ ಈ ಥರ ಇರುತ್ತೆ. ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ಆಫ್ ಮಾಡಿದ್ದೀನಿ ಲಿಡ್. ಈಗ ಇದಕ್ಕೆ ಮೇಲ್ಗಡೆಯಿಂದ ಹಣ್ಣು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಕರಗಿದೆ. ಈ ಟೈಮಲ್ಲಿ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೊತೀನಿ. ಸ್ವಲ್ಪ ಉರಿರಿ ಅದನ್ನು. ಗೋಡಂಬಿ ದ್ರಾಕ್ಷಿನೆಲ್ಲ ಇವಾಗ ಪಾಯಸಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ತಿರುಗಿಸ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಹಲಸಿನ ಹಣ್ಣಿನ ಪಾಯಸ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತವಾಗೂ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು.